ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕರೇ, ಮಸ್ಕಿ ಸಮೀಪ ಇರುವಂತ ನಾಗಲದಿನ್ನಿ ಬ್ರಿಡ್ಜ್ ಇನ್ನು ಈ ಒಂದು ಕಾಮಗಾರಿ 3 ವರ್ಷದಿಂದ ಈ ಒಂದು ಬ್ರಿಡ್ಜ್ ಸೇತುವೆ ಕಾಮಗಾರಿ ನಡೀತಿದೆ, ಇನ್ನೂ ಕೂಡ ಪೂರ್ಣಗೊಂಡಿಲ್ಲ. ಏನು ಇಲ್ಲಿ ಮತ್ತು ಇಲ್ಲಿ ದಿನನಿತ್ಯ ಓಡಾಡುವಂತ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಿದೆ. ಸೊ ನಮ್ಮ ಜೊತೆಲಿ ಇದ್ದಾರೆ, ಮಾತಾಡ್ಸೋಣ, ಏನ್ ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಈ ಒಂದು ನಾಗಲದಿನ್ನಿ ಬ್ರಿಡ್ಜ್ ಬಗ್ಗೆ ನೀವೇನು ಹೇಳಕ್ ಬಯಸ್ತೀರಾ? ಸರ್, ನಾಗಲದಿನ್ನಿ ಬ್ರಿಡ್ಜ್ 2022 ಮತ್ತು 23ನೇ ಸಾಲಿನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ನಾಗಲದಿನ್ನಿ ಬ್ರಿಡ್ಜ್ ಸುಮಾರು 3 ವರ್ಷಗಳು ಕಳೆದು ಹೋದರೂ ಕೂಡ ಗುತ್ತಿಗೆದಾರರು ಮತ್ತು ಇಲಾಖೆ ಅಧಿಕಾರಿಗಳು ಆಮೆಗತಿಯಲ್ಲಿ ಕಾಮಗಾರಿಯನ್ನು ಮಾಡ್ತಾಯಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಮತ್ತು ಈ ಕಡೆ ಭಾಗಕ್ಕೆ ಅಡ್ಡಾಡ್ತಕ್ಕಂಥ ರೈತರಿಗೆ ತುಂಬ ತೊಂದರೆ ಆಗಿದೆ. ಇದು ಕಾಮಗಾರಿ ಸ್ಟಾರ್ಟ್ ಆಗಿ ಇವತ್ತಿಗೆ ಮುಗಿದು ನಮಗೆ ಸಮರ್ಪಕವಾಗಿ ಅಡ್ಡಾಡೋಕ್ಕೆ ರಸ್ತೆ ಆಗಿರಬೇಕಾಗಿತ್ತು. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಇವತ್ತು ಕಾಮಗಾರಿ ಬೇರೆ ಕಾಮಗಾರಿ ಆಗಿ ಅರ್ಧಕ್ಕೆ ನಿಂತಿದೆ. ಕಾಮಗಾರಿ ಇನ್ನೂ ಕೂಡ ಪರಿಪೂರ್ಣವಾಗಿ ಕಾಮಗಾರಿ ಆಗಿಲ್ಲ. ನಮಗೆ ಅಡ್ಡಾಡೋಕ್ಕೆ ಈಗಾದರೂ ಕೂಡ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಹಾಗಾಗಿ ನಾವು ಇಲಾಖೆ ಅಧಿಕಾರಿಗಳಿಗೆ ಹೇಳೋದು ಇಷ್ಟಪಡ್ತಾ ಇದ್ವಿ, ಈ ಕಾಮಗಾರಿಯನ್ನು ಅತಿ ಶೀಘ್ರದಲ್ಲೇ ಪೂರ್ಣವಾಗಿ ಕಾಮಗಾರಿಯನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಅಡ್ಡಾಡಲು, ರಸ್ತೆಯಲ್ಲಿ ಓಡಾಡಲು ಅನುಕೂಲ ಮಾಡಿಕೊಡ್ಬೇಕಂತ ಒತ್ತಾಯ ಮಾಡ್ತೀವಿ ಸರ್. ಇದು ನಾಗಲದಿನ್ನಿ ಗ್ರಾಮದಲ್ಲಿ ಏನು ಒಂದು ಸೇತುವೆ ನಿರ್ಮಾಣ ಕಾಮಗಾರಿ ಆಮೆಗತಿಯಲ್ಲೇ ಸಾಗ್ತಾ ಇದೆ. ಸೊ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ, ಹಾಗೂ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಇಲ್ಲಿ? ನಮಸ್ಕಾರ, ಮಾಧ್ಯಮ ತುಂಬ ಧನ್ಯವಾದಗಳು. ನಮ್ಮ ಹೆಸರು ಆರ್ ಕೆ ನಾಯಕ್ ಮಸ್ಕಿ, ಕರ್ನಾಟಕ ರಕ್ಷಣಾ ವೇದಿಕೆ ಮಸ್ಕಿ ತಾಲೂಕು ಅಧ್ಯಕ್ಷರು. ನಾಗಲದಿನ್ನಿ ಬ್ರಿಡ್ಜ್ ಏನಿಗೆ ಒಂದು ಸುಮಾರು 2 ವರ್ಷದಿಂದ ಏನೇನು ಅದು ಸ್ಯಾಂಕ್ಷನ್ ಆಗಿದೆ. ಸುಮಾರು 6 ಕೋಟಿ ವೆಚ್ಚದಲ್ಲಿ ಅದು ಬ್ರಿಡ್ಜನ್ನು ಸ್ಯಾಂಕ್ಷನ್ ಆಗಿದೆ. ಆದರೂ ಕೂಡ ಆಮೆಗತಿಯಲ್ಲಿ ಕಾಮಗಾರಿ ಇವಾಗ ಚಾಲನೆಯಲ್ಲಿ ಇದೆ. ಆದರೆ ಅಲ್ಲಿರ್ತಕ್ಕಂಥ ಹೊಲಕ್ಕೆ ಮತ್ತು ಗದ್ದೆಗಳಿಗೆ ಹೋಗ್ತಕ್ಕಂಥ ಎಲ್ಲ ತುಂಬ ರೈತರಿಗೆ, ಸಾರ್ವಜನಿಕರಿಗೆ ಮತ್ತು ಶಾಲಾ ಮತ್ತು ಕಾಲೇಜುಗಳಿಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ದೊಡ್ಡ ದೊಡ್ಡ ವಾಹನಗಳು ಹೋಗ್ತವೆ, ಎಲ್ಲ ಭಯಭೀತಿಯಲ್ಲಿ ಅಲ್ಲಿ ಓಡಾಡುವಂಥ ಅವರು ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಂಗಾಗಿ ಅಲ್ಲಿ ಈ ಏನು ಗುತ್ತಿಗೆದಾರರು ಏನಾದಾರಲ್ಲ 2-3 ವರ್ಷ ಕಳೆದ್ರೂ ಅದನ್ನು ಆಮಗತಿಯಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಅದರೊಳಗೆ ಏನೇನು ಅವರು ಹುನ್ನಾರಗಳು ಏನೋ ಗೊತ್ತಿಲ್ಲ ನಮಗೆ. ಆದರೂ ಕೂಡ ನಾವು ಸುಮಾರು ವರ್ಷದಿಂದನೇ ನಾವು ಅದ್ರ ಬಗ್ಗೆ ನಾವು ಎಲ್ಲ ಅಧಿಕಾರಿಗಳಿಗೆ ನಾವು ಕೆಲವೊಂದು ಅಧಿಕಾರಿಗಳಿಗೆ ನಾವು ಒಂದು ಪತ್ರವನ್ನು ಸಲ್ಲಿಸಿದ್ರು ಕೂಡ ಅದನ್ನು ಇನ್ನೂವರೆಗಾದ್ರೂ 2-3 ವರ್ಷ ಆದ್ರೂ ಅದನ್ನು ಪರಿಪೂರ್ಣವಾಗಿ ಆ ಕೆಲಸವನ್ನು ಇನ್ನಾದರೂ ಮಾಡ್ತಾ ಇಲ್ಲ. ಹಾಗಾಗಿ ಮುಂದಿನ ದಿನಗಳು ಅತಿ ಶೀಘ್ರದಲ್ಲಿ ಆ ಕಾಮಗಾರಿಯನ್ನು ಚಾಲನೆ ಮಾಡಿ ಅದನ್ನು ಸಾರ್ವಜನಿಕರ, ವಿದ್ಯಾರ್ಥಿಗಳಿಗೆ, ಆಮೇಲೆ ರೈತರಿಗೆ ಅದನ್ನು ಅನುಕೂಲ ಮಾಡ್ಬೇಕಂತೇಳಿ ನಾನು ಈ ಮೂಲಕ ವ್ಯಕ್ತಪಡಿಸ್ತೀನಿ. ಅಕಸ್ಮಾತ್ ಏನಾದರೂ ಈ ಕೆಲಸ ಆಗದಿದ್ದರೆ ಉಗ್ರವಾದ ಹೋರಾಟ ಮಾಡುವ ಮೂಲಕ ನಾವು ಎಚ್ಚರಿಕೆ ಕೊಡ್ತೀವಿ ಅಂತೇಳಿ ಈ ಮೂಲಕ ವ್ಯಕ್ತಪಡಿಸ್ತೀನಿ.